ನಮಸ್ಕಾರ ವೀಕ್ಷಕರೇ, ಭಾರತೀಯಂ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಕುಂಭರಾಶಿಯವರ ಡಿಸೆಂಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ, ಕೆಲವೊಂದಷ್ಟು ಶುಭ ಫಲಗಳು ಬರುತ್ತೆ, ಕೆಲವೊಂದಷ್ಟು ಅಶುಭ ಫಲಗಳು ಬರುತ್ತೆ. ಅಶುಭ ಫಲಗಳಿಗೆ ಕೆಲವೊಂದಷ್ಟು ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಳ್ಳಬೇಕಾಗತ್ತೆ. ಹಾಗೆ ಕೆಲವೊಂದಷ್ಟು ದಶಾಭುಕ್ತಿಗಳಿರತಕ್ಕಂಥವರಿಗೆ ಕೆಲವೊಂದು ರೀತಿಯಾಗಿರತಕ್ಕಂತಹ ಫಲಗಳು ಬರುತ್ತೆ. ಇಲ್ಲಿ ಗೋಚರದಲ್ಲಿ ಅಶುಭ ಫಲಗಳನ್ನು ಕೊಡುವಂತಹ ಗ್ರಹರ ದಶಾಭುಕ್ತಿಗಳೇನಾದರೂ ನಿಮಗೆ ನಡೀತಾ ಇದ್ದರೆ ಸಮಯದಲ್ಲಿ ನಿಮಗೆ ಕೆಟ್ಟ ಫಲಗಳ ಒಂದು ಅನುಭವ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗೆ ಗೋಚರದಲ್ಲಿ ಶುಭ ಫಲಗಳನ್ನು ಕೊಡುವಂತಹ ಗ್ರಹರ ದಶಾಭುಕ್ತಿಗಳು ನಿಮಗೆ ನಡೀತಾ ಇದ್ದರೆ ಶುಭ ಫಲಗಳು ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ಇರತಕ್ಕಂತಹ ದಶಾಭುಕ್ತಿಗಳ ಮೇಲೆ ಕೆಲವೊಂದಷ್ಟು ಶುಭಾಶುಭ ಫಲಗಳು ನಿಮಗೆ ಅನುಭವಕ್ಕೆ ಬರುತ್ತೆ. ಹಾಗಾಗಿ ನಿಮಗೆ ಈ ಸಮಯದಲ್ಲಿ ಯಾವ ದಶಾಭುಕ್ತಿ ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳಿ, ಅನುಕೂಲತೆ ಆಗುತ್ತೆ. ಇನ್ನೇನಾದರೂ ನಿಮಗೆ ಕೇಳಬೇಕು ಅಂತಾದರೆ ಅಥವಾ ಸಮಸ್ಯೆಗಳು ತುಂಬ ಬರ್ತಾ ಇದೆ, ಜಾತಕದ ಮುಖಾಂತರವಾಗಿ ಅಥವಾ ಜ್ಯೋತಿಷದ ಮುಖಾಂತರವಾಗಿ ಏನಾದರೂ ಪರಿಹಾರಗಳನ್ನು ತಿಳಿದುಕೊಳ್ಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ, ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನಾವು ಕುಂಭರಾಶಿಯವರ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಬೇಕು ಅಂತಂದರೆ ನಿಮ್ಮ ಉದ್ಯೋಗ ಹೇಗಿರುತ್ತೆ, ಲಾಭ ಹೇಗಿರುತ್ತೆ, ಖರ್ಚುಗಳು ಹೇಗಿದ್ದಾವೆ, ಸಾಲದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದ್ರೆ ಒಂದು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನಾವು ಮೊದಲನೇದಾಗಿ ಉದ್ಯೋಗದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ಕೊಳ್ಳೋಣ. ನೋಡಿ, ನಿಮ್ಮ ಉದ್ಯೋಗ ರಾಶಿಯಲ್ಲಿ ಒಂದಷ್ಟು ಒಳ್ಳೊಳ್ಳೆಯ ಗ್ರಹರಿರ್ತಾರೆ. ಪ್ರಾರಂಭಿಕವಾಗಿರತಕ್ಕಂಥ ಒಂದು 15 ದಿನ ನಿಮಗೆ ಒಳ್ಳೊಳ್ಳೆಯ ಫಲಗಳು ಅನುಭವಕ್ಕೆ ಬರುತ್ತೆ. ಒಳ್ಳೆಯ ವರ್ಕ್ ಎನ್ವಿರಾನ್ಮೆಂಟ್ ಇರುತ್ತೆ, ನಿಮಗೆ ಬೇಕಾಗಿರತಕ್ಕಂತಹದೆಲ್ಲವೂ ಕೂಡ ಸಿಗ್ತಾ ಇರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯ ಅನುಭವ ಬರ್ತಾ ಇರುತ್ತೆ, ಒಳ್ಳೆಯ ಘಟನೆಗಳು ನಡೆಯುತ್ತೆ, ಅಭಿವೃದ್ಧಿ ಆಗುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಅನುಕೂಲತೆಗಳಾಗುತ್ತೆ, ಸರ್ಕಾರಿ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವ್ರಿಗೆ ಅನುಕೂಲತೆಗಳಾಗುತ್ತೆ, ರಾಜಕೀಯದಲ್ಲಿ ತೊಡಗಿಕೊಂಡಿರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ, ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ, ಸಾಫ್ಟ್ವೇರ್ ಕೆಲಸದಲ್ಲಿ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತಾ ಹೋಗುತ್ತೆ, ವಸ್ತ್ರ ವಿನ್ಯಾಸವನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಅನುಕೂಲತೆಗಳಾಗುತ್ತೆ, ವಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಬಿಸ್ನೆಸ್ಸನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ಅನುಕೂಲತೆಗಳಿದೆ. ಹೀಗೆಲ್ಲ ಒಂದಷ್ಟು ಅನುಕೂಲತೆಗಳನ್ನುವಂಥದ್ದು ನಿಮಗೆ ಉಂಟಾಗುತ್ತೆ. 15 ದಿನಗಳ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ಆ ಒಂದು ವಿಚಾರಗಳಲ್ಲಿ ನಿಮಗೆ ಒಂದಲ್ಲ ಒಂದು ರೀತಿಯಾಗಿರ್ತಕ್ಕಂತಹ ವಿಘ್ನಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ, ಕಿರಿಕಿರಿಗಳು ಉಂಟಾಗೋದಕ್ಕೆ ಪ್ರಾರಂಭ ಆಗುತ್ತೆ, ಸಣ್ಣ ಪುಟ್ಟದಾಗಿರತಕ್ಕಂತಹ ತೊಂದರೆಗಳು ಉಂಟಾಗುತ್ತೆ. ಆ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಕಿರಿಕಿರಿಗಳು ಉಂಟಾಗುವಂಥದ್ದಾಗಿರ್ಬೋದು, ಅಥವಾ ಒಂದು ಸರಿ ಬಂದರೆ ಒಂದು ಸರಿ ಆಗೋದಿಲ್ಲ. ಆ ವರ್ಕ್ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಆದರೆ ಆಫೀಸ್ ತುಂಬ ದೂರವಾಗಿಬಿಡುತ್ತೆ, ಅಥವಾ ಆಫೀಸ್ ತುಂಬ ಹತ್ತಿರವಾಗಿದೆ, ಸ್ಯಾಲ್ರಿ ಸಾಕಾಗೋದಿಲ್ಲ. ಸೊ ಒಂದಿದ್ದರೆ ಒಂದಿಲ್ಲ. ಸೊ ಈ ತರಹದ ಒಂದಷ್ಟು ಪರಿಸ್ಥಿತಿಗಳನ್ನುವಂತಹದ್ದು ಉಂಟಾಗುತ್ತಾ ಹೋಗುತ್ತೆ. ಕುಜಶನಿಗಳ ಸಂಪರ್ಕ ಅನ್ನುವಂತಹದ್ದು ಈ ದಶಮ ರಾಶಿಧಿಪತಿಗೆ ಬರುತ್ತೆ, ಹಾಗೆ ಲಾಭ ರಾಶಿಧಿಪತಿಗೂ ಕೂಡ ಉಂಟಾಗುತ್ತೆ. ಅದರಿಂದ ಸಣ್ಣ ಪುಟ್ಟದಾಗಿರತಕ್ಕಂತಹ ಸಮಸ್ಯೆಗಳು ನಿಮಗೆ ಬರ್ತಾ ಹೋಗುತ್ತೆ, ವಿಘ್ನಗಳು ಬರ್ತಾ ಹೋಗುತ್ತೆ. ದೊಡ್ಡದಾಗಿರ್ತಕ್ಕಂತಹ ಸಮಸ್ಯೆಗಳೇನೂ ಇಲ್ಲ, ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುತ್ತೆ. ಆದಷ್ಟು ಆಂಜನೇಯನ ಆರಾಧನೆಯನ್ನು, ಯಾರ್ಯಾರಿಗೆ ಶನಿ ದಶೆ ನಡೀತಾ ಇದೆ ನೋಡಿ ಅಂಥವರು ಆಂಜನೇಯನ ಆರಾಧನೆಯನ್ನು, ಹಾಗೆ ಶನಿಯ ಆರಾಧನೆಯನ್ನು ಮಾಡಿ, ಹಾಗೆ ಕುಜನ ದಶೆ ನಡೀತಾ ಇರತಕ್ಕಂಥವರು ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಗುರುವಿನ ದಶೆ ನಡೀತಾ ಇರತಕ್ಕಂಥವರು ವಿಷ್ಣುವಿನ ಆರಾಧನೆಯನ್ನು ಮಾಡಿ, ವಿಷ್ಣು ಸಹಸ್ರನಾಮ ಪಾರಾಯಣೆಯನ್ನು ಮಾಡಿ, ಸಾಧ್ಯವಾದರೆ ಸತ್ಯನಾರಾಯಣ ಕಥೆ ಪೂಜೆಯನ್ನು ಮಾಡಿಸಿ, ಹಾಗೆ ರವಿದಶೆ ನಡೀತಾ ಇರತಕ್ಕಂಥವರು ಈಶ್ವರನ ಆರಾಧನೆಯನ್ನು ಮಾಡಿ ಅನುಕೂಲತೆಗಳಾಗುತ್ತೆ, ಒಳ್ಳೆಯ ಲಾಭಗಳು ಬರುತ್ತೆ, ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ, ಉದ್ಯೋಗದಿಂದ ಒಳ್ಳೆಯ ಆದಾಯಗಳು ಕೂಡ ಬರ್ತಾ ಹೋಗುತ್ತೆ. ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಅನುಕೂಲತೆ ಆಗುತ್ತೆ, ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥವರಿಗೂ ಕೂಡ ಅನುಕೂಲತೆ ಆಗುತ್ತೆ. ಯಾರ್ಯಾರು ಅದರಲ್ಲೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಿ ಅಂಥವರು ಹೆಚ್ಚಿನದಾಗಿ ಸುಬ್ರಹ್ಮಣ್ಯನ ಆರಾಧನೆಯನ್ನು ಮಾಡಿ, ಹಾಗೆ ಈಶ್ವರನ ಆರಾಧನೆಯನ್ನು ಮಾಡಿ, ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಹಾಗೆ ಯಾರ್ಯಾರು ಕಬ್ಬಿಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಹಾಗೆ ಬಂಗಾರಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಇದೆ. ಟೀಚಿಂಗ್ ಫೀಲ್ಡಲ್ಲಿ ಇರತಕ್ಕಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಹಾಗೆ ಮನೆಗಳ ಇಂಟೀರಿಯರ್ ಡಿಸೈನಿಂಗನ್ನು ಯಾರ್ಯಾರು ಮಾಡ್ತಾ ಇದ್ದೀರಿ, ಇಂಟೀರಿಯರ್ ಡಿಸೈನಿಂಗನ್ನು ಯಾರ್ಯಾರು ಕಲಿತಾ ಇದ್ದೀರಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು, ಆರೋಗ್ಯದ ಸಮಸ್ಯೆ ಉಂಟಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳು ಅಥವಾ ಆಲಸ್ಯದಿಂದ ಏನೋ ಒಂದಷ್ಟು ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಜಾಸ್ತಿಯಾಗಿರತಕ್ಕಂತಹ ಸಮಸ್ಯೆ ಅಲ್ಲ. ಆಂಜನೇಯನ ಆರಾಧನೆಯನ್ನು ಮಾಡಿದರೆ, ಶನಿಯ ಆರಾಧನೆಯನ್ನು ಮಾಡಿದರೆ ಸರಿ ಹೋಗುತ್ತೆ. ನಿಮಗೆ 7.5 ಶನಿ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಅದರಿಂದ ವರ್ಷಕ್ಕೊಮ್ಮೆ ಶನಿ ಕಥೆಯನ್ನು ಮಾಡಿಸುವಂಥದ್ದಾಗಿರಬಹುದು, ಅಥವಾ ಶನಿಯ ಆರಾಧನೆಯನ್ನು ತಿಂಗಳಿಗೊಮ್ಮೆ ಮಾಡುವಂಥದ್ದಾಗಿರಬಹುದು, ನಿಮಗೆ ಅನುಕೂಲತೆಯನ್ನು ಮಾಡಿಕೊಡುತ್ತೆ. ನಿಮ್ಮ ರಾಶಿಧಿಪತಿಯೇ ಆಗಿರೋದ್ರಿಂದ ಶನಿ ನಿಮಗೆ ದೊಡ್ಡದಾಗಿರತಕ್ಕಂಥ ಸಮಸ್ಯೆಗಳನ್ನು ಮಾಡಲಿಕ್ಕಿಲ್ಲ, ಅಥವಾ ನಿಮ್ಮ ಕುಂಡಲಿಯಲ್ಲಿ ಅಕಸ್ಮಾತ್ ಏನಾದರೂ ಶನಿ ನೀಚನಾಗಿದ್ದಾನೆ ಅಂತಾದರೆ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ. ಗೋಚರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಸಮಸ್ಯೆಗಳನ್ನು ಕೊಡುವಂಥವನಲ್ಲ ಶನಿ. ನಿಮ್ಮ ಕುಂಡಲಿಯಲ್ಲಿ ನೀಚನಾಗಿರ್ತಕ್ಕಂತಹ ಶನಿ ಅಥವಾ ಮೌಢ್ಯನಾಗಿರ್ತಕ್ಕಂತಹ ಶನಿ ಇದ್ದರೆ, ಅವನ ದಶೆಯೇ ನಿಮಗೆ ಈ ಸಮಯದಲ್ಲಿ ನಡೀತಾ ಇದ್ದರೆ ನಿಮಗೆ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜಾತಕ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಳಿ. ಹಾಗೆ ಇನ್ನು ಮುಖ್ಯವಾಗಿ ಖರ್ಚು
ನೋಡಿ, ಖರ್ಚಿನ ಸ್ಥಾನಾಧಿಪತಿ ನಿಮ್ಮ ರಾಶಿಧಿಪತಿ ಎರಡೂ ಕೂಡ ಒಬ್ಬನೇ ಆಗಿದ್ದಾನೆ, ಶನಿಯೇ ಆಗಿದ್ದಾನೆ. ಅವನ ಒಂದು 7.5 ಅನ್ನುವಂಥದ್ದು ನಡೀತಾ ಇದೆ. ನಿಮ್ಮ ಕುಂಡಲಿಯಲ್ಲಿ ಶನಿಯ ಪರಿಸ್ಥಿತಿ ಹೇಗಿದೆ ಅನ್ನೋದೇ ತುಂಬ ಮುಖ್ಯವಾಗಿರುವಂತಹದ್ದು. ಶನಿಯ ಪರಿಸ್ಥಿತಿ ಚೆನ್ನಾಗಿಲ್ಲ ನಿಮ್ಮ ಜಾತಕದಲ್ಲಿ, ಅಥವಾ ಶನಿಯ ಒಂದು ಗೋಚರ ಚೆನ್ನಾಗಿಲ್ಲದೆ ಇರುವಂಥ ಸಮಯದಲ್ಲಿ ನೀವು ಹುಟ್ಟಿದ್ದೀರಿ ಅಂತಾದರೆ ಈ ಶನಿಯಿಂದ ಸಮಸ್ಯೆಗಳು ಉಂಟಾಗುತ್ತಾ ಹೋಗುತ್ತೆ. ಈ ಖರ್ಚಿನ ಸ್ಥಾನವನ್ನು ಯಾವುದೇ ಪಾಪಗ್ರಹರು ನೋಡ್ತಾ ಇಲ್ಲ, ಅದರಿಂದ ಒಂದಷ್ಟು ಅನುಕೂಲತೆಗಳಾಗುವಂತಹ ಸಾಧ್ಯತೆ ಇದೆ. ಪ್ರಾರಂಭಿಕ ದಿನಗಳಲ್ಲಿ ಈ ಒಂದು ಖರ್ಚಿನ ಸ್ಥಾನವನ್ನು ಗುರು ನೋಡ್ತಾ ಇರ್ತಾನೆ, ಅದರಿಂದ ಗುರುವಿನ ಅನುಗ್ರಹ ಅನ್ನುವಂತಹದ್ದು ಆಗುತ್ತೆ. ಖರ್ಚು ಪ್ರಾರಂಭಿಕ ದಿನಗಳಲ್ಲಿ ಕಂಟ್ರೋಲಲ್ಲಿ ಇರುತ್ತೆ, ನಂತರದಲ್ಲಿ ಕಂಟ್ರೋಲ್ ತಪ್ಪುವಂತಹ ಸಾಧ್ಯತೆ ಇದೆ. ಕೈ ಮೀರಿರತಕ್ಕಂತಹ ಒಂದಷ್ಟು ಖರ್ಚುಗಳಾಗುವಂತಹ ಸಾಧ್ಯತೆ ಇದೆ. ಅನವಶ್ಯಕವಾಗಿರುವಂತಹ ಖರ್ಚಿನ ಸಾಧ್ಯತೆ ಈ ತಿಂಗಳ ಕೊನೆಯಲ್ಲಿ ಆಗುವಂತಹದ್ದಿದೆ. ಹಾಗಾಗಿ ಆದಷ್ಟು ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ, ಅನುಕೂಲತೆ ಆಗುತ್ತೆ. 7.5 ಶನಿ ನಡೀತಾ ಇರತಕ್ಕಂಥವ್ರು, ಹಾಗೆ ಶನಿ ದಶೆಯಲ್ಲಿ ಇರತಕ್ಕಂಥವ್ರು ವಿಶೇಷವಾಗಿ ಆಂಜನೇಯನ ಆರಾಧನೆಯನ್ನು ಮಾಡಲೇಬೇಕು, ಹಾಗೆ ಶನಿಯ ಆರಾಧನೆಯನ್ನು ಮಾಡಲೇಬೇಕು. ಅವರಿಬ್ಬರ ಒಂದು ಆರಾಧನೆ ಅನ್ನುವಂಥದ್ದು ನಿಮಗೆ ಒಂದಷ್ಟು ಒಳಿತನ್ನು ಮಾಡಿಕೊಡ್ತಾ ಹೋಗುತ್ತೆ. ಹಾಗೆ ಇನ್ನು ಸಂತಾನದ ವಿಚಾರ ನೋಡಿ, ಸಂತಾನ ಸ್ಥಾನಾಧಿಪತಿಯಾಗಿರತಕ್ಕಂಥವನು ನಿಮ್ಮ ರಾಶಿಯಿಂದ ಲಾಭ ರಾಶಿಯಲ್ಲಿ ಇರ್ತಾನೆ. ಸಂತಾನ ಸ್ಥಾನದಲ್ಲಿ ಗುರು ಇರುತ್ತಾನೆ. ಸುಖೀತು ಗರ್ಭೋ ರವಿಣಾಭಿವೀಕ್ಷಿತ ಅನ್ನುವಂತಹ ಫಲವೂ ಕೂಡ ಬರುತ್ತೆ, ಆ ಒಂದು ಯೋಗವೂ ಕೂಡ ಉಂಟಾಗುತ್ತೆ. ಸಂತಾನಕ್ಕೆ ಒಳ್ಳೆಯ ತಿಂಗಳಾಗುತ್ತೆ ಈ ಒಂದು ಡಿಸೆಂಬರ್ ಅನ್ನುವಂಥದ್ದು. ಒಳ್ಳೆಯ ಫಲಗಳು ಬರುತ್ತೆ. ಈ ತಿಂಗಳದ ಕೊನೆಯ ಹಂತದಲ್ಲಿ ತುಂಬ ಒಳ್ಳೆಯ ರೀತಿಯಾಗಿರತಕ್ಕಂತಹ ಫಲಗಳು ಉಂಟಾಗುತ್ತೆ. ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಬರುತ್ತೆ, ಮಕ್ಕಳಿಗೆ ಒಂದಷ್ಟು ಅಭಿವೃದ್ಧಿಗಳು ಉಂಟಾಗುತ್ತೆ. ಯಾರ್ಯಾರಿಗೆ ಈ ಸಮಯದಲ್ಲಿ ಗುರುವಿನ ದಶೆ ನಡೀತಾ ಇದೆ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಅನ್ನತಕ್ಕಂಥದ್ದು ಈ ಸಂತಾನದ ವಿಚಾರದಲ್ಲಿ ಆಗುತ್ತೆ. ಯಾರ್ಯಾರು ಗರ್ಭಿಣಿಯರಿದ್ದೀರಿ ಅಂಥವರಿಗೆ ವಿಶೇಷವಾಗಿರುವಂತಹ ಅನುಕೂಲತೆ ಈ ತಿಂಗಳಿನಲ್ಲಿ ಆಗುತ್ತೆ. ಸಂತಾನಕ್ಕೆ ಒಳ್ಳೆಯ ಒಂದು ತಿಂಗಳಂತಲೇ ಹೇಳಬಹುದು. ಸಂತಾನಕ್ಕೆ ಅಥವಾ ಗರ್ಭಿಣಿಯರಿಗೆ ತುಂಬ ಒಳ್ಳೆಯದಾಗಿರತಕ್ಕಂತಹ ಒಂದು ತಿಂಗಳು ಈ ಡಿಸೆಂಬರ್ ಆಗುತ್ತೆ. ಹಾಗೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ಗಳನ್ನು ಮಾಡ್ತಾ ಇದ್ದೀರಿ, ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಅಥವಾ ಭೂಮಿಯನ್ನು ಖರೀದಿ ಮಾಡ್ತಾ ಇದ್ದೀರಿ, ಅಥವಾ ವಾಹನವನ್ನು ಖರೀದಿ ಮಾಡ್ತಾ ಇದ್ದೀರಿ, ಸೊ ಅಂಥವರಿಗೆ ತುಂಬ ವಿಶೇಷವಾಗಿರುವಂತಹ ಅನುಕೂಲತೆಗಳು ಈ ತಿಂಗಳಲ್ಲಿ ಆಗುತ್ತೆ. ಮನೆಯನ್ನು ಕಟ್ಟೋದಕ್ಕೆ ವಿಶೇಷವಾಗಿರುವಂತಹ ಅನುಕೂಲತೆ ಆಗುತ್ತೆ. ಜಾಗವನ್ನು ಖರೀದಿ ಮಾಡೋದಕ್ಕೆ ಒಳ್ಳೆಯ ಒಂದಷ್ಟು ಅನುಕೂಲತೆಗಳಿದ್ದಾವೆ. ಕುಜ ಲಾಭರಾಶಿಯಲ್ಲಿ ಇರೋದರಿಂದ ಒಂದಷ್ಟು ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗಗಳು ಕೂಡ ಆಗುತ್ತೆ. ಹಾಗೆ ಲಾಭ ರಾಶಿಧಿಪತಿ ಲಾಭ ರಾಶಿಯನ್ನು ನೋಡ್ತಾ ಇದ್ದಾನೆ, ಅದರಿಂದ ಅಚಾನಕ್ ಆಗಿರತಕ್ಕಂತಹ ಒಂದಷ್ಟು ಲಾಭಗಳು ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಹಾಗೆ ಅದೃಷ್ಟದ ರಾಶಿಧಿಪತಿಯಾಗಿರತಕ್ಕಂಥವನು ಕೂಡ ಲಾಭ ರಾಶಿಯಲ್ಲಿ ಇರ್ತಾನೆ, ಅದರಿಂದ ಒಳ್ಳೆಯ ಅದೃಷ್ಟವೂ ಕೂಡ ನಿಮಗೆ ಈ ತಿಂಗಳಲ್ಲಿ ಆಗುತ್ತೆ. ಲಾಭ ಒಂದಲ್ಲ ಒಂದು ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇದೆ. ಒಳ್ಳೆಯ ಮಿತ್ರರ ಲಾಭ ಆಗಬಹುದು, ಅಥವಾ ಉದ್ಯೋಗದ ಲಾಭ ಆಗಬಹುದು, ಅಥವಾ ಭೂಮಿಯ ಲಾಭ, ವಾಹನದ ಲಾಭ, ಸಂತಾನದ ಲಾಭ, ಬಹಳಷ್ಟು ರೀತಿಯಾಗಿರತಕ್ಕಂತಹ ಲಾಭಗಳಾಗುವಂತಹ ಸಾಧ್ಯತೆ ಇದೆ. ಬೇರೆ ಬೇರೆ ದಶಾಭುಕ್ತಿಗಳಿರತಕ್ಕಂಥವರಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಲಾಭಗಳು ಉಂಟಾಗಬಹುದು. ಕೆಲವರಿಗೆ ಮಾಡಿರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಮೇಲೆ ಒಳ್ಳೆಯ ಲಾಭ ಬರಬಹುದು, ಕೆಲವರಿಗೆ ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗ ಬರಬಹುದು, ಅಥವಾ ಭೂಮಿಯ ಲಾಭ ಆಗಬಹುದು, ಅಥವಾ ಪಿತ್ರಾರ್ಜಿತ ಆಸ್ತಿಗೋಸ್ಕರವಾಗಿ ಕಲಹಗಳನ್ನು ಮಾಡಿಕೊಂಡಿರ್ತಕ್ಕಂಥವರಿಗೆ, ಅಥವಾ ಕೋರ್ಟ್ ಕೇಸ್ಗಳನ್ನು ನಡೆಸ್ತಾ ಇರತಕ್ಕಂಥವರಿಗೆ ಅವರ ಪರವಾಗಿಯೇ ಒಂದು ಆ ಕೇಸ್ ಆಗಬಹುದು. ಒಳ್ಳೆಯ ಒಂದು ಭೂಮಿಯ ಲಾಭ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ವಾಹನದ ಲಾಭ ಆಗುವಂಥ ಸಾಧ್ಯತೆ ಇದೆ. ಅಥವಾ ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಒಳ್ಳೆಯ ಲಾಭ ಆಗಬಹುದು, ಅಥವಾ ವಾಹನವನ್ನು ಮಾರಾಟ ಮಾಡಬೇಕಾದ್ರೆ ಒಳ್ಳೆಯ ಲಾಭ ಆಗಬಹುದು. ಅಥವಾ ವಾಹನವನ್ನು ಖರೀದಿ ಮಾರಾಟ ಮಾಡುವಂತಹ ಕೆಲವೊಂದಷ್ಟು ಉದ್ಯೋಗಸ್ಥರಿರ್ತಾರೆ, ಕಮಿಷನ್ ಏಜೆಂಟ್ಗಳಿರ್ತಾರೆ, ಅಂಥವರಿಗೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆ, ಒಳ್ಳೆಯ ಲಾಭ ಆಗುವಂತಹ ಒಂದು ಸಾಧ್ಯತೆ ಚೆನ್ನಾಗಿ ಇದೆ. ಈ ತಿಂಗಳಲ್ಲಿ ಆದಷ್ಟು ನೀವು ಗುರುವಿನ ಆರಾಧನೆಯನ್ನು, ದತ್ತಾತ್ರೇಯನ ಆರಾಧನೆಯನ್ನು, ಅಥವಾ ಗುರು ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ. ಅನುಕೂಲತೆಗಳು ತುಂಬ ಚೆನ್ನಾಗಿ ಆಗುತ್ತೆ. ಒಳ್ಳೆಯ ಲಾಭವನ್ನು ಕೊಡುವಂತಹ ತಿಂಗಳು ಇದಾಗಿದೆ. ನೀವು ಆ ಲಾಭವನ್ನು ಹೇಗೆ ತೆಗೆದುಕೊಳ್ತೀರಿ ಅನ್ನುವಂಥದ್ದು ಇಂಪಾರ್ಟೆಂಟು. ನಿಮಗೆ ಯಾವ ದಶಾಭುಕ್ತಿಗಳು ನಡೀತಾ ಇದೆ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆ ಬೇರೆ ದಶಾಭುಕ್ತಿಗಳಿರತಕ್ಕಂಥವರಿಗೆ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಲಾಭಗಳಾಗುತ್ತೆ. ಕುಜನ ದಶೆ ನಡೀತಾ ಇರತಕ್ಕಂಥವರಿಗೆ, ಅಥವಾ ಭುಕ್ತಿ ನಡೀತಾ ಇರತಕ್ಕಂಥವರಿಗೆ ಭೂಮಿಯ ಲಾಭ, ಅಥವಾ ಬಂಗಾರದಲ್ಲಿ ಲಾಭ, ಅಥವಾ ವಾಹನದ ಖರೀದಿಗಳಲ್ಲಿ ಲಾಭ, ಅಥವಾ ಮಿತ್ರರ ಲಾಭ, ಹೀಗೆಲ್ಲ ಆಗುತ್ತೆ. ಹಾಗೆ ಶುಕ್ರನ ದಶೆ ನಡೀತಾ ಇರತಕ್ಕಂಥವರಿಗೆ ವಿವಾಹದ ಲಾಭ ಆಗುವಂತಹ ಯೋಗ ಇದೆ. ವಿವಾಹಕ್ಕೂ ಕೂಡ ವಿಶೇಷವಾಗಿರುವಂತಹ ಅನುಕೂಲತೆಗಳಾಗುತ್ತೆ. ಆದಷ್ಟು ದೇವಿ ಆರಾಧನೆಯನ್ನು ಮಾಡಿ. ವಿವಾಹ ಆಗದೇ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತಾ ಇರತಕ್ಕಂಥವರಿಗೆ ಅನುಕೂಲತೆಗಳಾಗುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ. ಪತ್ನಿ ಸಹಿತನಾಗಿರತಕ್ಕಂತಹ ಈಶ್ವರನ ಆರಾಧನೆಯನ್ನು ಮಾಡಿ, ಉಮಾಮೇಶ್ವರನ ಆರಾಧನೆ. ಸೊ ಅದರಿಂದಲೇ ನಿಮಗೆ ಒಂದಷ್ಟು ಒಳ್ಳೆಯ ಫಲಗಳು ಈ ವಿವಾಹದ ವಿಚಾರದಲ್ಲಿ, ಹಾಗೆ ವೈವಾಹಿಕ ಜೀವನದ ವಿಚಾರದಲ್ಲಿ ಆಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನೇನಾದರೂ ಕೇಳಬೇಕು ಅಂತಾದರೆ ಕೆಳಗಡೆ ನನ್ನ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ನೀವು ಸಂಪರ್ಕ ಮಾಡಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.